ನಮಸ್ಕಾರ, ನಮಸ್ತೆ, ನಮಸ್ಕಾರಂ, ವಣಕ್ಕಂ ನಿಮ್ಮೆಲ್ರಿಗೂ. ಇವತ್ತಿನ ಚಾಲೆಂಜ್ ಏನಂದರೆ ಟ್ರೆಜರ್ ಹಂಟ್ ಚಾಲೆಂಜ್ ಪಾರ್ಟ್ 2. ಸೊ ಟ್ರೆಜರ್ ಹಂಟ್ ಚಾಲೆಂಜ್ಗೆ ನೀವೆಲ್ಲ ತುಂಬ ಪ್ರೀತಿ ತೋರಿಸಿದ್ದೀರಾ. ಸೊ ಈ ಟ್ರೆಜರ್ ಹಂಟಲ್ಲಿ 3 ಚಾಲೆಂಜಸ್ ಇರುತ್ತೆ. ಮೊದಲನೇದು 50 ರೂಪೀಸಲ್ಲಿ ಗ್ಯಾಜೆಟ್ ಹುಡ್ಕೋದು, ಎರಡನೇದು ನನಗಿಂತ ಹಳೇದೊಂದು ವಿಂಟೇಜ್ ಗ್ಯಾಜೆಟ್ ಹುಡ್ಕೋದು, ಆಮೇಲೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ 500 ರೂಪೀಸಲ್ಲಿ ಒಂದು ಲಕ್ಸುರಿ ಗ್ಯಾಜೆಟ್ನ ಹುಡ್ಕೋದು. ನಾವು ಲಾಸ್ಟ್ ವೀಡಿಯೋದಲ್ಲಿ ಐಪಾಡ್ MP3 ಪ್ಲೇಯರ್ ಚಾಲೆಂಜ್ನ ಮಾಡ್ತೀವಿ ಅಂತ ಹೇಳಿದ್ವಿ. ಆ ಚಾಲೆಂಜ್ನ ನಾನು ಈ ವಾರ ಮಾಡ್ತಾ ಇಲ್ಲ. ನನ್ನ ಈ ವಿಡಿಯೋದಲ್ಲಿ ಐಪಾಡ್ ಮತ್ತು MP3 ಚಾಲೆಂಜ್ ನೆಕ್ಸ್ಟ್ ವೀಕ್ ಬೇಕಾ ಇಲ್ವಾ ಅಂತ ನೀವು ಕಮೆಂಟ್ ಮಾಡಿ. ಸೊ ನೀವೆಲ್ಲ ಹಾಕೋ ಕಮೆಂಟ್ ಮೇಲೆ ಆ ವಿಡಿಯೋನ ಮಾಡೋದೇ ಇಲ್ವಾ ಅಂತ ನಾನು ಡಿಸೈಡ್ ಮಾಡ್ತೀನಿ. ಸೊ ಬನ್ನಿ ಇವಾಗ ಸಂಡೇ ಬಜಾರ್ ಒಳಗೆ ಹೋಗೋಣ. ಪೇಟೆ ಸಂಡೇ ಬಜಾರ್ ಇಲ್ಲಿಂದ ಶುರುವಾಗುತ್ತೆ. ಇಲ್ಲಿ ನೀವು ನೋಡ್ಬೋದು ಕ್ರೌಡ್ ಹೆಂಗಿದೆ ಅಂತ. ನೋಡಿ ಕ್ರೌಡ್ ಹೆಂಗಿದೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಡೌನ್ವರೆಗೂ ಹೋಗುತ್ತೆ. ಸಂಡೇ ಬಜಾರಲ್ಲಿ ಫಸ್ಟ್ ನಮ್ಮ ದರ್ಶನ ಕೊಟ್ಟಿದ್ದು ಈ ಸೋನಿ ಎರಿಕ್ಸನ್ದು ವಾಕ್ಮ್ಯಾನ್ ಫೋನು. ಈ ಒಂದು ಮೊಬೈಲ್ಗೆ ಎಷ್ಟು ಕ್ರೇಜ್ ಇತ್ತು ಅಂತ ಆಲ್ರೆಡಿ ಕೆಲವರು ಗೊತ್ತಿರುತ್ತೆ. ಇವಾಗಲೂ ಅಷ್ಟೇ ಈ ತರ ಮೊಬೈಲ್ಸ್ ತುಂಬಾನೇ ಡಿಮ್ಯಾಂಡು. 2000 ರೂಪೀಸ್ ಅಂದ್ರು ನಾನು ಇದನ್ನ 1800 ಪರ್ಚೇಸ್ ಮಾಡಿದೆ. ಅಲ್ಲೇ ಸೋನಿದು ಎಕ್ಸ್ಪೀರಿಯಾ ಮೊಬೈಲ್ ಇತ್ತು, ಇದು ಕೂಡ ಅಷ್ಟೇ 2000 ರೂಪಾಯಿ ಅಂದ್ರು 1800 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದೆ. ಇದು ಆಕ್ಚುಲಿ ವರ್ಕಿಂಗ್ ಅಲ್ಲಿ ಇತ್ತು. ಹಾಗೆ ಇನ್ನೊಂದು ಅಂಗಡಿಯಲ್ಲಿ ಅಮೆಝಾನ್ ಎಕೋ ಶೋ ಒಂದಿತ್ತು. ಇದನ್ನ ನಾನು ಲಾಸ್ಟ್ ವಿಡಿಯೋ ನೋಡಿರ್ತೀರಾ. ಇದು ಸ್ವಲ್ಪ ದೊಡ್ಡ ಸೈಜ್ ಆಕ್ಚುಲಿ. ಇದ್ರದ್ದು ಪ್ರೈಸ್ ನಂಗೆ ಸರಿಯಾಗಿ ಜ್ಞಾಪಕ ಇಲ್ಲ, ಬಟ್ ಆಲ್ಮೋಸ್ಟ್ 2000 ರೂಪೀಸ್ ಒಳಗೆ ಹೇಳಿದ್ರು. ಅಲ್ಲೇ ಮೇನ್ ರೋಡ್ ಅಲ್ಲಿ ಒಂದು ಅಂಗಡಿಯಲ್ಲಿ ಈ ಮಕ್ಕಳು ಓಡಿಸೋ ಬೈಕ್ ಅನಾಥವಾಗಿ ಬಿದ್ದಿತ್ತು. ಇದನ್ನ ಬರೀ 1500 ರೂಪಾಯಿಗೆ ಮಾರ್ತಾ ಇದ್ರು, ಬಟ್ ಆಲ್ರೆಡಿ ತುಂಬಾ ಡ್ಯಾಮೇಜ್ ಆಗಿತ್ತು ಇದು. ಮತ್ತೊಂದು ಅಂಗಡಿಯಲ್ಲಿ ರ್ಯಾಮ್ ಸ್ಟಿಕ್ ನೋಡಿದೆ, ಇದು ಲ್ಯಾಪ್ಟಾಪ್ ಯೂಸ್ ಮಾಡೋಂಥದ್ದು. ಇದು ಆಕ್ಚುಲಿ 2-3 ಅಂಗಡಿಯಲ್ಲಿ ನಿಮ್ಗೆ ಸಿಕ್ಬಿಡುತ್ತೆ. ಸೊ ಲ್ಯಾಪ್ಟಾಪ್ ರ್ಯಾಮ್ಸ್ ಯಾರಾದ್ರೂ ಹುಡುಕ್ತಾ ಇದ್ದೀರಾ ಅಂದ್ರೆ ಸಂಡೇ ಬಜಾರ್ ವಿಸಿಟ್ ಕೊಡಿ. ನಮ್ ಟ್ರೆಜರ್ ಹಂಟ್ ಅಲ್ಲಿ ಸೆಕೆಂಡ್ ಚಾಲೆಂಜ್ ನಾವು ಕಂಪ್ಲೀಟ್ ಮಾಡ್ಬಿಟ್ಟಿದೀವಿ. ಸೊ ಇವಾಗ ನೀವು ನೋಡ್ತಿರೋ ಆಂಟಿಕ್ ರೇಡಿಯೋ ನನ್ಗಿಂತ ಹಳೇದು. ನಾನ್ ಹುಟ್ಟೋದಕ್ಕಿಂತ ಮೊದಲೇ ಇದು ಹುಟ್ಟಿದೆ. ಮೋಸ್ಟ್ಲಿ ನಂಗೆ ದೊಡ್ಡಪ್ಪ ಆಗ್ಬೇಕನ್ಸುತ್ತೆ. ಪ್ರೈಸ್ ಬರೀ 200 ರೂಪಾಯಿ. ಸೊ ನನಗಿದು ಆಕ್ಚುಲಿ ಬೇಕಾಗಿರ್ಲಿಲ್ಲ, ಸೊ ನಾನು ಪರ್ಚೇಸ್ ಮಾಡಿಲ್ಲ. ಇವಾಗ ನೀವು ನೋಡ್ತಿರೋ ಡಿವೈಸ್ ಏನಂತ ನನಗೂ ಐಡಿಯಾ ಇರಲಿಲ್ಲ. ಜೊತೆಲಿರೋ ಫ್ರೆಂಡ್ ಹೇಳಿದ್ರು ಇದು ಸ್ಯಾಟಲೈಟ್ ಡಿವೈಸ್ ಅಂತ. ಇದನ್ನ ಟಿವಿ ಕನೆಕ್ಟ್ ಮಾಡಿ ಹಲವಾರು ರೀತಿಯ ಚಾನಲ್ಸ್ನ ಆಕ್ಸೆಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ರು. 500 ರೂಪಾಯಿ ಏನೋ ಇದ್ದು ಪ್ರೈಸ್ ಅಂತೆ. ಈ ಒಂದು ಡಿವೈಸ್ನ ನಾನು ರೇಡಿಯೋ ಅನ್ಕೊಂಡೆ, ಬಟ್ ಎತ್ತಿ ನೋಡಿದ್ರೆ ಇದು ಮೋಸ್ಟ್ಲಿ ಈ ಬ್ಲಡ್ ಶುಗರ್ ಚೆಕ್ ಮಾಡೋ ಮಿಷಿನ್ ಅನ್ಸುತ್ತೆ. ಬಟ್ ಆದ್ರೂ ನನ್ಗೆ ಶೋರ್ ಇಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಮತ್ತೊಂದು ಅಂಗಡಿಯಲ್ಲಿ ಈ ಡಮ್ಮಿ ಫೋನ್ಸ್ ಎಲ್ಲ ತುಂಬಾ ಹಾಕಿಟ್ಟಿದ್ರು. ಒಂದು ಫೋನ್ಗೆ 50 ರೂಪಾಯಿ ಅಷ್ಟೇ. ಇದನ್ನ ನಾರ್ಮಲ್ ಪಬ್ಲಿಕ್ ಪರ್ಚೇಸ್ ಮಾಡ್ತಾರಾ ಇಲ್ವಾ ನನ್ಗೆ ಐಡಿಯಾ ಇಲ್ಲ, ಬಟ್ ಮಾಡಲ್ಸ್ ಅಂತೂ ತುಂಬಾನೇ ಜಾಸ್ತಿ ಇತ್ತು. ಮೊಬೈಲ್ ಅಂಗಡಿ ಇಟ್ಕೊಂಡಿರೋರಿಗೆ ಇದು ಮೋಸ್ಟ್ಲಿ ಯೂಸ್ ಆಗ್ಬೋದು ಅನ್ಸುತ್ತೆ. ಇವಾಗ ನೀವು ನೋಡ್ತಾ ಇರೋ ಡಿವೈಸ್ ಮೋಸ್ಟ್ಲಿ ಅಂಗಡಿಗಳಲ್ಲಿ ಸೇಲ್ ಎಂಟ್ರಿ ಮಾಡೋ ಟೈಮಲ್ಲಿ ಯೂಸ್ ಮಾಡೋ ಡಿವೈಸ್ ಅನ್ಸುತ್ತೆ. ನನಗೂ ಅಷ್ಟು ಐಡಿಯಾ ಇಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಮತ್ತೊಂದು ಅಂಗಡಿಯಲ್ಲಿ ಮಾನಿಟರ್ಸ್ನೆಲ್ಲ ಹಂಗೆ ರಾಶಿ ಹಾಕಿಟ್ಟಿದ್ರು. ಅದರಲ್ಲಿ ಹಿಂದ್ಗಡೆ ಈ ದೊಡ್ಡ ಮಾನಿಟರ್ ನೋಡಿದೆ. ಇದು ಬರೀ 1500 ರೂಪಾಯಿ ಅಂತ ಹೇಳ್ತಾ ಇದ್ರು. ಬೇಕಂದ್ರೆ ಚೆಕ್ ಮಾಡಿ ಕೊಡ್ತೀವಿ ಅಂತಾನು ಹೇಳಿದ್ರು. ಸರಿ ಬಂದ್ಮೇಲೆ ತಗೊಳ್ಳೋಣ ಅಂತ ನೋಡಿದ್ರೆ ಇದು ಯಾರೋ ಪರ್ಚೇಸ್ ಮಾಡಿದ್ರು ಆಲ್ರೆಡಿ. ಅಲ್ಲೇ ಈ ಒಡೆದೋಗಿರೋ ಟ್ಯಾಬ್ ಒಂದು ನೋಡಿದೆ, ಆನ್ ಮಾಡಿ ಟ್ರೈ ಮಾಡಿದೆ, ಬಟ್ ಆನ್ ಆಗಿಲ್ಲ. ಇದರಲ್ಲಿ ಇಂಟೆಲ್ ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಮೋಸ್ಟ್ಲಿ ವಿಂಡೋಸ್ ಇರ್ಬೋದು ಅನ್ಸುತ್ತೆ. ಅಲ್ಲೇ ಒಂದು ದೊಡ್ಡ ಸೈಜ್ ಬ್ಲೂಟೂತ್ ಸ್ಪೀಕರ್ ಎತ್ತಿ ನೋಡ್ತಾ ಇದ್ದೆ. ಇದು ಯಾವುದೋ ಲೋಕಲ್ ಕಂಪನಿದು. ಈ ತರ ಸ್ಪೀಕರ್ಸ್ ಎಲ್ಲ ಬೈ ಮಾಡಕ್ ಹೋಗ್ಬೇಡಿ. ಸೌಂಡ್ ಕೇಳಿದ್ರೆ ಕರ ಅಂತ ಕಿವಿ ಕಿತ್ತೋಗ್ಬಿಡ್ಬೇಕು. ಅಲ್ಲೇ ವಿಚಿತ್ರವಾದ ಈ ಒಂದು ಡಿವೈಸ್ ನ ನೋಡಿದೆ. ಇದು ಮೋಸ್ಟ್ಲಿ ಅಲಾರ್ಮ್ ಕ್ಲಾಕ್ ಮತ್ತೆ ರೇಡಿಯೋ ಅನ್ಸುತ್ತೆ. ಸುಮ್ನೆ ಪ್ರೈಸ್ ಕೇಳಿದ್ದಕ್ಕೆ 800 ರೂಪಾಯಿ ಅಂತ ಹೇಳಿದ್ರು. ಅದನ್ನ ಅಲ್ಲೇ ಇಟ್ಬಿಟ್ಟು ಹಂಗೆ ಹೊಟ್ವಿ. ಇದು ಒಂದು ಎಕೋ ಬಾಕ್ಸ್ ಅಂತ ಎತ್ತಿ ನೋಡಿದ್ರೆ ಇದು ನಾರ್ಮಲ್ ಸ್ಪೀಕರ್, ಬ್ಲೂಟೂತ್ ಸ್ಪೀಕರು ವರ್ಕಿಂಗ್ ಅಲ್ಲಿ ಇದೆ ಅಂದ್ರು, ಬಟ್ ಯಾವ ಕಂಪನಿ ಅಂತ ಗೊತ್ತಿಲ್ಲ. ಸೊ ಇವನು ಅಷ್ಟೇ ಸೌಂಡ್ ಕ್ಲಾರಿಟಿ ಅಷ್ಟೇನು ಚೆನ್ನಾಗಿರಲ್ಲ. ಈ ಹಳೆ Xbox 1ದು ಕಂಟ್ರೋಲರ್ ಒಂದಿತ್ತು ಇಲ್ಲಿ, ಬಟ್ ಒಂದೇ ಪೀಸ್ ಇದ್ದಿದ್ದು. ಇದರಲ್ಲಿ ಬ್ಯಾಟ್ರಿ ಹಾಕಿ ಯೂಸ್ ಮಾಡೋ ತರ ಡಿವೈಸ್ ಇದು. ಪ್ರೈಸ್ ಬಂದು 300 ರೂಪಾಯಿ ಅಂತ ಹೇಳ್ತಾ ಇದ್ರು. ಅಲ್ಲೇ PS3 ಜಾಸ್ಟಿಕ್ ಕೂಡ ಇತ್ತು, ಬಟ್ ಇದು ಪ್ರೈಸ್ 400 ಅಂತ ಹೇಳ್ತಾ ಇದ್ರು. ಇದು ಅಟ್ ಲೀಸ್ಟ್ ಯೂಸ್ಫುಲ್ ಆಗಿದೆ. ಇದ್ಯಾವ್ದಪ್ಪ ಎಕೋ ಬಾಕ್ಸ್ ಅಂತ ಎತ್ತಿ ನೋಡ್ತಾ ಇದ್ರೆ ಇದು ಗೂಗಲ್ ಹೋಮ್. ಪಾಪ ಬಟ್ಟೆ ಬಿಚ್ಚಿ ಬೆತ್ತಲೆ ಮಾಡಿ ಹಾಕ್ಬಿಟ್ಟಿದ್ದಾರೆ, ಅದಕ್ಕೆ ಬೇರೆ ತರ ಕಾಣಿಸ್ತಾ ಇದೆ. ಪ್ರೈಸ್ ಬಂದು 250 ರೂಪಾಯಿ ಏನೋ ಹೇಳ್ತಾ ಇದ್ರು. ಈ ಒಂದು ವಿಚಿತ್ರವಾಗಿರೋ ಡ್ರೋನ್ ನ ನೋಡ್ತಾ ಇದ್ದೆ. ಇದು ಆಕ್ಚುಲಿ ಶಾರ್ಕ್ ಶೇಪ್ ಅಲ್ಲಿ ಇದೆ. ರಿಮೋಟ್ ಏನಾದ್ರು ಇದ್ರೆ ಪಕ್ಕ ಪರ್ಚೇಸ್ ಮಾಡ್ತಾ ಇದ್ದೆ, ಬಟ್ ರಿಮೋಟ್ ಇರ್ಲಿಲ್ಲ. 300 ರೂಪಾಯಿ ಅಂತ ಹೇಳ್ತಾ ಇದ್ರು ಇದಕ್ಕೆ. ಮತ್ತೊಂದು ಅಂಗಡಿಯಲ್ಲಿ AC ರಿಮೋಟ್ಸ್ ನ ಹಾಕಿಟ್ಟಿದ್ರು. ಇಲ್ಲಿ ನಿಮ್ಗೆ ತುಂಬಾ ಬ್ರ್ಯಾಂಡ್ಸ್ ಆಫ್ AC ರಿಮೋಟ್ಸ್ ಅವೈಲೇಬಲ್ ಇತ್ತು. ನಮ್ಮ ಮನೇಲಂತೂ AC ಇಲ್ಲ. ಸೊ ರಿಮೋಟ್ ನ ಪರ್ಚೇಸ್ ಮಾಡಿ ಏನ್ ಮಾಡೋದಂತ ಬರೀ ವಿಡಿಯೋ ಮಾಡ್ತಾ ಇದ್ದೆ. ಮತ್ತೆ ನಮ್ ಕಣ್ಣಿಗೆ ಇನ್ಸ್ಟಾಮ್ಯಾಕ್ಸ್ ಕಾಣಿಸ್ತು. ಇದು ಆಕ್ಚುಲಿ 11. ನಾನು ಲಾಸ್ಟ್ ಟೈಮ್ ತೋರಿಸಿದ್ದು 9. ಏನಪ್ಪ ಡಿಫ್ರೆನ್ಸ್ ಅಂದರೆ ಸೈಜ್ ಡಿಫ್ರೆನ್ಸ್ ಅಷ್ಟೇ, ಬೇರೆ ಏನಿಲ್ಲ. ಈ ಒಂದು HK ವಿಷನ್ ಅನ್ನೋ ಬ್ರ್ಯಾಂಡ್ದು ಡೋರ್ಬೆಲ್ ಕ್ಯಾಮ್ರಾ ನೋಡ್ತಾ ಇದ್ದೆ. ಇದು ಆಕ್ಚುಲಿ ಒಳ್ಳೆ ಬ್ರ್ಯಾಂಡೇ. ಸೊ ಇದು ನೋಡಿದ್ರೆ ಹೊಸ ಪೀಸ್ ತರ ಇತ್ತು. ಸೊ ಎತ್ತಿ ನೋಡ್ತಾ ಇದ್ದೆ. ಪ್ರೈಸ್ ಬಂದು 350 ರೂಪಾಯಿ ಅಷ್ಟೇ. ಅಲ್ಲೇ ಒಂದು ಟ್ರೈನ್ ತರ ಇತ್ತು, ಎತ್ತಿ ನೋಡ್ತಾ ಇದ್ದೆ. ನೋಡಕ್ ಮಾರ್ಬಲ್ ಫಿನಿಶಲ್ಲಿ ಇತ್ತು. ಇದೇನಂತ ನೋಡಿದ್ರೆ ಇದೊಂದು ಬ್ಲೂಟೂತ್ ಸ್ಪೀಕರು. ಪ್ರೈಸ್ ಇದ್ರದ್ದು 300 ರೂಪಾಯಿ ಅಂತ ಹೇಳ್ತಾ ಇದ್ರು. ಇದ್ಯಾವುದೋ ಡಿಸ್ಪ್ಲೇ ಇಟ್ಟಿರೋ ಡಿವೈಸ್ ಎತ್ತಿ ನೋಡ್ತಾ ಇದ್ರೆ ಇದು ಮೋಸ್ಟ್ಲಿ ಡ್ಯಾಶ್ ಕ್ಯಾಮ್ ಅನ್ಸುತ್ತೆ, ಬಟ್ ಹಿಂದ್ಗಡೆ ಕ್ಯಾಮ್ ಕಾರ್ಡರ್ ಅಂತ ಬರ್ದಿತ್ತು. ಸೊ ಇದು ಡ್ಯಾಶ್ ಕ್ಯಾಮಾ ಇಲ್ಲ ಕ್ಯಾಮ್ರಾನ ಅಂತ ಗೊತ್ತಿಲ್ಲ, ಬಟ್ ಒಂದಂತೂ ನಿಜ, ಇದು ತುಂಬಾ ಹಳೆ ಪೀಸು. ಮೈನ್ ರೋಡ್ ಅಲ್ಲಿರೋ ಒಂದು ಅಂಗಡಿಯಲ್ಲಿ ಈ ಐಪ್ಯಾಡ್ ನೋಡಿದೆ. ಐಪ್ಯಾಡ್ ಏನೋ ವರ್ಕಿಂಗ್ ಅಲ್ಲಿತ್ತು, ಬಟ್ ಏನ್ ತೊಂದರೆ ಅಂದ್ರೆ ಇದು ಆಕ್ಟಿವೇಶನ್ ಲಾಕ್ ಆಗಿದೆ.
ಸೊ ಬರೀ ಎತ್ಕೊಂಡು ನೋಡಿ ವಿಡಿಯೋ ಮಾಡಿಕೊಂಡು ಹಂಗೆ ವಾಪಸ್ ಕೊಟ್ಬಿಟ್ಟೆ. ಸ್ವಲ್ಪ ಸಂಧಿಗಳಲ್ಲಿ ಬಂದಮೇಲೆ ಈ ಒಂದು ಗೇಮಿಂಗ್ ಡಿವೈಸ್ ನೋಡಿದೆ. ಇದು ಮಕ್ಕಳದ್ದು ಅನ್ಸುತ್ತೆ, ಬರೀ ₹100 ಬೇರೆ ಇದು. ಈ ತರ ಡಿವೈಸಸ್ ಮಕ್ಳಿಗೆ ಕೊಟ್ರೆ ಫೋನಿಂದ ದೂರ ಇರ್ತಾರೆ, ಪ್ಲಸ್ ಇದು ಬ್ರೈನ್ ಡೆವಲಪ್ಮೆಂಟ್ಗೂ ಯೂಸ್ ಆಗುತ್ತೆ. ಅದೇ ತರ ಇನ್ನೊಂದು ಅಡ್ವಾನ್ಸ್ಡ್ ಲರ್ನಿಂಗ್ ಡಿವೈಸು, ಇದರಲ್ಲಿ ಕ್ಯಾಮ್ರಾ ಎಲ್ಲ ಬಂದ್ಬಿಡುತ್ತೆ. ಇದು ₹200 ಅಂತ ಹೇಳ್ತಾ ಇದ್ರು. ಇಲ್ಲೊಂದು ಎಕೋ ಬಾಕ್ಸ್ ನೋಡಿದ್ವಿ. ಇದು ಅಮೆಝಾನ್ದು ಹಳೆ ಎಕೋ ಬಾಕ್ಸು. ಪ್ರೈಸ್ ₹500 ಏನೋ ಹೇಳ್ದಾಗಿತ್ತು. ನೋಡೋಕ್ಕೂ ಅಷ್ಟೇನು ಡ್ಯಾಮೇಜ್ ಇರಲಿಲ್ಲ, ಚೆನ್ನಾಗೇ ಇತ್ತು. ಹಾಗೆ ಅಲ್ಲಿ SJ ಕ್ಯಾಮ್ದು ಒಂದು ಕ್ಯಾಮ್ರಾ ನೋಡಿದೆ. ಫುಲ್ ವಾಟರ್ ಡ್ಯಾಮೇಜ್ ಆಗಿತ್ತು, ಬಟ್ ಇದು ಆ್ಯಕ್ಚುಲಿ ಒಳ್ಳೆ ಕಂಪನಿದು. ಸೊ ಇದನ್ನು ರಿಸ್ಟೋರ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ನೋಡೋಣ. ಪಿಂಕ್ ಕಲರಲ್ಲಿ ಸೈಬರ್ ಶಾಟ್ ಕ್ಯಾಮ್ರಾ ಒಂದಿತ್ತು. ಇದರಲ್ಲಿ ಅಷ್ಟೇನು ಡ್ಯಾಮೇಜ್ ಏನು ಇರಲಿಲ್ಲ, ನೋಡೋಕ್ಕೂ ಚೆನ್ನಾಗಿತ್ತು. ಬಟ್ ಹಿಂದೆ ತಿರುಗಿಸಿ ನೋಡಿದ್ರೆ ಬ್ಯಾಟ್ರಿ ಇಲ್ಲ, ಪ್ಲಸ್ ಬ್ಯಾಟ್ರಿದು ಡೋರ್ ಕೂಡ ಇಲ್ಲ. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದೊಂದು ಪವರ್ ಬ್ಯಾಂಕು. ಇಷ್ಟೊಂದು ಸ್ಲೀಕ್ ಆಗಿದೆ ನೋಡಿ, ಹುವಾವೆ ಕಂಪನಿದು. ಇದು mAh ಕೂಡ 5000 mAh ಏನೋ ಇತ್ತು. ಪ್ರೈಸ್ ಇದ್ರದ್ದು ₹300. ಹಾಗೆ ಅಲ್ಲಿ ಬಟರ್ಫ್ಲೈ ಕೀಬೋರ್ಡ್ ಒಂದು ನೋಡಿದೆ. ಈ ತರ ಕೀಬೋರ್ಡ್ಸ್ ಎಲ್ಲ ಕಾಂಪ್ಯಾಕ್ಟ್ ಆಗಿ ಬೇಕು ಅನ್ನೋರಿಗೆ ಕರೆಕ್ಟ್ ಆಗಿ ಯೂಸ್ ಆಗುತ್ತೆ. ಇದು ಪೋಟ್ರಾನಿಕ್ಸ್ ಬ್ರ್ಯಾಂಡ್ದು, ಸೊ ಚೆನ್ನಾಗೇ ಇರುತ್ತೆ. ಈ ಒಂದು ಇಯರ್ಬಡ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಈ ತರ ಸ್ಲೈಡ್ ಮಾಡೋ ಆಪ್ಷನ್ ಇತ್ತು. ಇದರಲ್ಲಿ ಕನೆಕ್ಟ್ ಮಾಡಿ ಚೆಕ್ ಮಾಡಿ ನೋಡಿದೆ, ವರ್ಕಿಂಗ್ ಅಲ್ಲೇ ಇತ್ತು. ಪ್ರೈಸು ಅಷ್ಟೇ ಒಂದು 300-400 ಏನೋ ಹೇಳಿದ್ರು. ಇವಾಗ ನೀವು ನೋಡ್ತಾ ಇರೋದು ಮಲ್ಟಿ ಫಂಕ್ಷನ್ ಡಿವೈಸ್. ಇದರಲ್ಲಿ ನೀವು ಮೊಬೈಲ್, ಏರ್ಪಾಡ್ಸ್ ಮತ್ತೆ ವಾಚ್ ನ ಚಾರ್ಜ್ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ಇದರ ಹಿಂದ್ಗಡೆ ಡಿಸ್ಪ್ಲೇ ತರ ಏನಿದೆ, ಅದರಲ್ಲಿ ಟೈಮ್ ನಿಮ್ಗೆ ನೋಡ್ಕೋಬಹುದು. ಅಂಡ್ ಮೇಲಿ ಸ್ಟ್ಯಾಂಡ್ ತರ ಏನಿದೆ, ಅದರ ಕೆಳಗೆ ಒಂದು ಫ್ಲಾಶ್ ಲೈಟ್ ಕೂಡ ಇದೆ. ಇದು ಬರೀ ₹200 ಅಷ್ಟೇ. ಇವಾಗ ನೀವು ನೋಡ್ತಾ ಇರೋ ಈ ಪ್ರೊಜೆಕ್ಟರು ಬರೀ ನನ್ನ ಕೈ ಸೈಜ್ ಇದೆ ಅಷ್ಟೇ. ಈ ಒಂದು ಪ್ರೊಜೆಕ್ಟರ್ ಪ್ರೈಸು ₹1500 ಅಂತ ಹೇಳ್ತಾ ಇದ್ರು. ಇದರಲ್ಲಿ ನಿಮಗೆ ಡೀಸೆಂಟ್ ಕ್ಲಾರಿಟಿ ಆಫ್ ಇಮೇಜ್ ಬಂದ್ಬಿಡುತ್ತೆ. ಬಟ್ ಇದು ವರ್ಕಿಂಗ್ ಅಲ್ಲಿ ಇದೆಯಾ ಇಲ್ವಾ ನನಗೆ ಐಡಿಯಾ ಇಲ್ಲ. ಅಲ್ಲೇ ಹಳೇದೊಂದು ಗ್ರಾಫಿಕ್ಸ್ ಕಾರ್ಡ್ ಇತ್ತು, ಗಿಗಾಬೈಟ್ದು. ಇದು 4870 ಅಂತ ಬರ್ದಿತ್ತು. ಸೊ ಇದು ತುಂಬಾ ಹಳೇದು ಅನ್ಸುತ್ತೆ. ಎಷ್ಟು GB ಅಂತ ನನ್ಗೆ ಗೊತ್ತಿಲ್ಲ, ಬಟ್ ಪ್ರೈಸು ನಾನು ಕೇಳಕ್ ಹೋಗಿಲ್ಲ. ಈ ಒಂದು ಡಿವೈಸ್ ಏನ್ ನೋಡ್ತಾ ಇದ್ದೀರಾ, ಇದು ಮಲ್ಟಿ ಫಂಕ್ಷನ್ ಹಬ್. ಇದು ಲೆನೋವೋ ಥಿಂಕ್ ಪ್ಯಾಡ್ ಕಡೆಯಿಂದ. ಇದನ್ನ ಲ್ಯಾಪ್ಟಾಪ್ ಕನೆಕ್ಟ್ ಮಾಡ್ಕೊಂಡು ಇದರಲ್ಲಿರೋ ಯಾವುದೇ ಪೋರ್ಟ್ ಬೇಕಾದ್ರೂ ಆಕ್ಸೆಸ್ ಮಾಡ್ಕೋಬಹುದು. ಇದ್ರದ್ದು ಪ್ರೈಸು ₹300 ಅಷ್ಟೇ. ನಮ್ ಟ್ರೆಜರ್ ಹಂಟ್ ಅಲ್ಲಿ ಲಕ್ಸುರಿ ಡಿವೈಸ್ ಚಾಲೆಂಜ್ ನಾವು ಕಂಪ್ಲೀಟ್ ಮಾಡ್ಬಿಟ್ಟಿದೀವಿ. ಇವಾಗ ನೀವು ನೋಡ್ತಿರೋದು ಸ್ಯಾಮ್ಸಂಗ್ ವಾಚ್ ವರ್ಕಿಂಗ್ ಕಂಡೀಷನ್ ಅಲ್ಲಿ. ಇದು ಎಕ್ಸಾಕ್ಟ್ ಆಗಿ 500 ಅಲ್ಲ, ಬಟ್ 700 ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ ನಮ್ಮ ಫ್ರೆಂಡ್. ಇದ್ರದ್ದು ಆಕ್ಚುಯಲ್ ಪ್ರೈಸ್ ₹1000, ಬಟ್ ಬಾರ್ಗೇನ್ ಮಾಡಿ ಕಮ್ಮಿ ಮಾಡಿದೀವಿ. ಹಾಗೆ ಇನ್ನೊಂದು ಯಾವ್ದೋ ವಾಚ್ ನೋಡ್ತಾ ಇದ್ದೆ. ಇದು ಕೂಡ ಅಷ್ಟೇ ₹1000 ಅಂತ ಹೇಳ್ತಾ ಇದ್ರು. ಇದರಲ್ಲಿ ರೊಟೇಟಬಲ್ ಬೆಸಲ್ಸ್ ಬಂದ್ಬಿಡುತ್ತೆ. ಅಂಡ್ ಇದು ಕೂಡ ವರ್ಕಿಂಗ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ರು. ಅಲ್ಲೇ ಈ ಆಪಲ್ದು ಪವರ್ ಬ್ಯಾಂಕ್ ನೋಡಿದೆ, ಸ್ಟಿಕ್ಕರಿಂಗ್ ಎಲ್ಲ ಮಾಡಿದ್ರು ಹಿಂದ್ಗಡೆ. ಇದನ್ನ ಆಪಲ್ ಅವ್ರು ಲಾಂಚ್ ಮಾಡಿದಾಗ ತುಂಬಾನೇ ಹೈಪ್ ಇತ್ತು ಇದಕ್ಕೆ, ಬಟ್ ಇವಾಗ ನೋಡಿ ಯಾರು ಮೂಸು ನೋಡ್ತಾ ಇಲ್ಲ. ಇವಾಗ ನೀವು ನೋಡ್ತಾ ಇರೋದು ತುಂಬಾನೇ ಹಳೇದೊಂದು ಹ್ಯಾಂಡಿ ಕ್ಯಾಮ್. ಇಷ್ಟು ಚಿಕ್ಕ ಡಿಸ್ಪ್ಲೇ ಅಲ್ಲಿ ಅದೇನ್ ಕಾಣುತ್ತೋ ಗೊತ್ತಿಲ್ಲ, ಬಟ್ ಇದು ತುಂಬಾನೇ ಹಳೆ ಪೀಸು. ಇದು VGA ಕ್ಯಾಮ್ರಾ ಇರಬೇಕು ಮೋಸ್ಟ್ಲಿ. ಈ ತರ ಸೌಂಡ್ ಬಾರ್ಸ್ ಎಲ್ಲ ಬರೀ ₹300-400 ಅಷ್ಟೇ. ಇವೆಲ್ಲ ಲೋಕಲ್ ಕಂಪನೀಸ್ ಇರುತ್ತೆ, ಬಟ್ ಎಮರ್ಜೆನ್ಸಿಗೆ ಯೂಸ್ ಮಾಡ್ಕೋಬಹುದು. ಈ ಒಂದು ಡಿವೈಸ್ನ ಕೈಯಲ್ಲಿ ಎತ್ತಿ ನೋಡ್ತಾ ಇದ್ದೆ. ನಾನು ಫಸ್ಟ್ ಇದನ್ನ ಅಕ್ವೇರಿಯಮ್ದು ಏರ್ ಪಂಪ್ ಅನ್ಕೊಂಡೆ, ಬಟ್ ಜೊತೆಲಿರೋರು ಹೇಳಿದ್ರು ಇದು ಬ್ರೀತಿಂಗ್ ಯೂಸ್ ಮಾಡೋ ಡಿವೈಸ್ ತರ ಇದೆ ಅಂತ. ನಿಮ್ಗೆ ಯಾರಿಗಾದ್ರೂ ಇದ್ರ ಬಗ್ಗೆ ಐಡಿಯಾ ಇದ್ರೆ ನನಗೆ ಕಮೆಂಟ್ ಮಾಡಿ. ಇದು ಕೂಡ ಅಷ್ಟೇ MP3 ಪ್ಲೇಯರ್ ಅನ್ಕೊಂಡೆ, ಬಟ್ ಇದರಲ್ಲಿ ಏನೇನೋ ಆಪ್ಷನ್ಸ್ ಎಲ್ಲ ಕೊಟ್ಟಿದ್ರು. ಹಿಂದ್ಗಡೆ ನೋಡಿದ್ರೆ ಏನೇನೋ ಫ್ಲಾಶ್ ಲೈಟ್ ಅದು ಇದು ಅಂತ ಬರ್ದಿತ್ತು. ಇದ್ಯಾವುದೋ ಒಂದು ಡಿವೈಸ್ ಎತ್ತಿ ನೋಡಿದೆ. ಇದು ಏನಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾನು ಏನೋ ಟಾರ್ಚ್ ಲೈಟ್ ಅನ್ಕೊಂಡೆ, ಬಟ್ ಟಾರ್ಚ್ ಲೈಟ್ ಇಲ್ಲ ಅನ್ಸುತ್ತೆ ಇದು. ಅಲ್ಲಿಂದ ಟಾಯ್ಸ್ ಅಂಗಡಿ ಕಡೆ ಮುಂದುವರಿಸಿದ್ವಿ. ಅಲ್ಲಿ ನರ್ಫ್ ಗನ್ ಇತ್ತು. ಇದು ನೋಡಿ ಬರೀ ₹300 ಅಂತೆ. ಇದು ಮೋಟರೈಸ್ಡ್ ನರ್ಫ್ ಗನ್ನು. ಇದು ಅಂಗಡಿಯಲ್ಲೆಲ್ಲ ಪರ್ಚೇಸ್ ಮಾಡಿದ್ರೆ ಎಷ್ಟು ಕಾಸ್ಟ್ ಬರುತ್ತೆ. ಅಲ್ಲೇ ಈ ಬಂಬಲ್ ಬಿ ತರ ಒಂದು ರೋಬೋಟ್ ಇತ್ತು. ಇದು ಕೂಡ ಅಷ್ಟೇ ₹300 ಅಂತ ಹೇಳ್ತಾ ಇದ್ರು. ಇದು ಫುಲ್ ಫಂಕ್ಷನಲ್ ರೋಬೋಟ್. ಈ ತರ ಟಾಯ್ಸ್ ಎಲ್ಲ ಯೂಸ್ಡ್ ಆಗಿರಲ್ಲ. ಇದು ಹೊಸ ಪೀಸೆ, ಬಟ್ ಬಾಕ್ಸ್ ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ ಅಷ್ಟೇ. ಅಲ್ಲಿಂದ ಈ ಯುನೀಕ್ ಗ್ಯಾಜೆಟ್ಸ್ ಮಾರೋ ಅಂಗಡಿಗೆ ಬಂದ್ವಿ. ಅಲ್ಲಿ RC ಮಿನಿ ಕಾರ್ನ ನೋಡಿದೆ. ಲಾಸ್ಟ್ ಟೈಮ್ ನೋಡಿದಾಗ ಈ ಕಾರ್ಗಿಂತ ಚಿಕ್ಕ ಕಾರ್ ಇತ್ತು, ಬಟ್ ಇದು ತುಂಬಾ ದೊಡ್ಡ ಸೈಜು. ಇದ್ರದ್ದು ಪ್ರೈಸು ₹2100. ಯಾಕಪ್ಪ ಈ ಪ್ರೈಸ್ ಅಂತ ಕೇಳ್ತೀರಾ? ಇದು RC ಕಾರ್ ವಿತ್ ಗೈರೋಸ್ಕೋಪ್ ಬರುತ್ತೆ, ಆಪ್ ಆಪರೇಟೆಡ್. ಫೈನಲಿ ನಮ್ಮ ₹50 ಗ್ಯಾಜೆಟ್ ನ ಕಂಡಿಡಿದ್ವಿ. ಟ್ರೆಜರ್ ಹಂಟಿನ ಫಸ್ಟ್ ಚಾಲೆಂಜ್ ₹50 ಗ್ಯಾಜೆಟ್. ಈ ಒಂದು ಜೆಬ್ರಾನಿಕ್ಸ್ ಸ್ಪೀಕರ್. ಇದರಲ್ಲಿ ಫೋನ್ ನ ಡಾಕ್ ಮಾಡಿ ಕೂಡ ಯೂಸ್ ಮಾಡ್ಕೋಬಹುದು. ಅದೇ ಶಾಪ್ ಅಲ್ಲಿ ಹಳೆ VCR ಪ್ಲೇಯರ್ ಕ್ಯಾಸೆಟ್ ನೋಡಿದ್ವಿ. ಇದು ಬರೀ ₹50 ಸೇಲ್ ಮಾಡ್ತಾ ಇದಾರೆ. ಇನ್ನು ಕೂಡ ಈ ತರ ಆಂಟಿಕ್ ಐಟಮ್ಸ್ ನ ಕಲೆಕ್ಟ್ ಮಾಡೋರು ಇದಾರೆ. ಸೊ ಅವ್ರು ಬೇಕಾದ್ರೆ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬಹುದು. ಇವಾಗ ನೀವೇನ್ ನೋಡ್ತಾ ಇದೀರಾ, ಇದು ಲ್ಯಾಟ್ಯಾಪ್ ಅಂಡ್ ಅದು ಮಿನಿ ವಿಂಡೋಸ್ ಡಿವೈಸ್. ಇದನ್ನ ಆಸ್ ಎ PC ಯೂಸ್ ಮಾಡ್ತಾರೆ. ಇದರಲ್ಲೇ ಇನ್ಬಿಲ್ಟ್ ಮೆಮೊರಿ ಮತ್ತೆ ರ್ಯಾಮ್ ಬಂದ್ಬಿಡುತ್ತೆ. ಛೋಟಾ ಪ್ಯಾಕೆಟ್ ಬಡಾ ಧಮಾಕ ಅಂತಾರಲ್ಲ. ಇದು ಸಂಡೇ ಬಜಾರ್ ಅಲ್ಲಿ ತುಂಬಾನೇ ಚೀಪ್ ಪ್ರೈಸ್ ಗೆ ಸಿಕ್ತು. ₹800 ಏನೋ ಹೇಳ್ತಾ ಇದ್ರು ಇದಕ್ಕೆ. ನಮ್ಮ ಫ್ರೆಂಡ್ ಒಬ್ರು ಟೆಕ್ಕಿ, ಅವ್ರು ಇದನ್ನ ಪರ್ಚೇಸ್ ಮಾಡಿದ್ರು. ಈ ಒಂದು ರೇಡಿಯೋ ನೋಡಿ ತುಂಬಾನೇ ಚೆನ್ನಾಗಿರೋ ಕಂಡೀಷನ್ ಅಲ್ಲಿ ಇತ್ತು. ಈ ತರ ರೇಡಿಯೋಸ್ ಎಲ್ಲ ಇವಾಗ ಯಾರಾದ್ರೂ ಯೂಸ್ ಮಾಡ್ತಾರಾ ಗೊತ್ತಿಲ್ಲ, ಬಟ್ ವಿಲೇಜ್ ಕಡೆ ಎಲ್ಲ ತುಂಬಾ ಜನ ಯೂಸ್ ಮಾಡ್ತಾರೆ. ಪ್ರೈಸ್ ಇದ್ರದ್ದು ₹500 ಅಂತ ಹೇಳ್ತಾ ಇದ್ರು, ಬಟ್ ನನ್ಗೆ ಗೊತ್ತಿರಂಗೆ ಇದು ವರ್ತೆ.
ಈ ಒಂದು ಅಂಗಡಿಯಲ್ಲಿ ಲಾಸ್ಟ್ ಟೈಮು ತೋರಿಸಿದ್ದೆ ನಿಮಗೆ ಪೆನ್ ಡ್ರೈವ್ಸು ಮತ್ತು ಮೆಮರಿ ಕಾರ್ಡ್ಸ್ ಎಲ್ಲ ಮಾರ್ತಾರೆ. ಸೊ ಇದು ಪ್ಯಾಕೇಜ್ ಥರ ಹಾಕಿ ಇವ್ರು ಮಾರ್ತಾ ಇದ್ದಾರೆ ಬರೀ 500 ರೂಪಾಯಿ 300 ರೂಪಾಯಿಗೆ. 16 GB ಹಾಗೂ 32 GB ಮೆಮರಿ ಕಾರ್ಡ್ಸ್ ಕೂಡ ಇದೆ ಇದರಲ್ಲಿ. ನೆಕ್ಸ್ಟ್ ವೀಕ್ ಬಂದ್ರೂ ಈ ಸ್ಟಾಕ್ ಇಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಬಂದು ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಇದೀಗ ಇಷ್ಟೇ, ಬಾಯ್.